ಭಾರತದ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ವ್ಯಾಪಕ ಅಷ್ಟೇ ಚರ್ಚೆಗೆ ಒಳಗಾದಂತಹ ಒಂದು ಸಂಸ್ಥೆ ಅಥವಾ ಸಂಘಟನೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ಕೇವಲ ಒಂದು ಸಂಘಟನೆಯಾಗಿ ಆರಂಭವಾದ RSS ಇಂದು ಜಗತ್ತಿನಲ್ಲಿ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿ ವ್ಯಾಪಕವಾಗಿ ಬೆಳೆದಿದೆ, ಜನರ ಮನ್ನಣೆಗೆ ಪಾತ್ರ ಆಗಿದೆ. ಆದರೆ RSS ಅನ್ನುವುದು ಕೇವಲ ಒಂದು ಕಚೇರಿ ಅಥವಾ ಗಣವೇಶ ಕವಾಯತಿಗಳಿಗೆ ಶಾಖೆಗಳಿಗೆ ಸೀಮಿತವಾದಂತಹ ಸಂಸ್ಥೆ ಅಲ್ಲ. ಅದನ್ನು ನಿರಂತರವಾಗಿ ಜರುಗ್ತಾ ಇರುವಂತಹ ಒಂದು ಸಾಂಸ್ಕೃತಿಕ ಜಾಗೃತಿ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ಪುನರುತ್ಥಾನದ ಮಹಾಯಜ್ಞ ಅಂತ ಹೇಳ್ತಾರೆ. ಸೊ ಇದರ ಹಿನ್ನೆಲೆ, ಅದರ ಉಗಮ, ಇದ್ರ ಬಗ್ಗೆ ನೋಡಿದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ. 1925 ವಿಜಯದಶಮಿಯ ಶುಭ ದಿನದಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು ಕೇವಲ ಒಂದು 5-6 ಮಂದಿ ಯುವಕರ ತಂಡದೊಂದಿಗೆ ಈ ಸಂಘಟನೆಯನ್ನು ಆರಂಭಿಸಿದರು. ಅಂದಿನ ಭಾರತ ಬ್ರಿಟಿಷರ ಗುಲಾಮಗಿರಿಯಲ್ಲಿ ನರಳುತ್ತಾ ಇತ್ತು. ಸಮಾಜವು ಜಾತಿ ಮತ ಪಂಥಗಳಾಗಿ ಸಮಸ್ಯೆ ಇತ್ತು, ಇಲ್ಲ ಅಂತಲ್ಲ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಕಾಡೆ ದೊಡ್ಡ ಪ್ರಶ್ನೆ ಏನಂದರೆ, ಕೆಲವೇ ಸಾವಿರ ಚಿಲ್ಲರೆ ಬ್ರಿಟಿಷರು ಕೋಟ್ಯಂತರ ಭಾರತೀಯರನ್ನು ಹೇಗೆ ಆಳಲಿಕ್ಕೆ, ಅವರ ಗುಲಾಮರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು? ಭಾರತ ಯಾಕೆ ಪರಾಧೀನ ಆಯಿತು ಅನ್ನೋದು ತೀವ್ರವಾಗಿ ಅವರಿಗೆ ಕಾಡ್ತಾ ಇತ್ತು ಆ ಪ್ರಶ್ನೆ. ಸೊ ಇದಕ್ಕೆ ಅವರಿಗೆ ಸಿಕ್ಕ ಉತ್ತರ ಭಾರತೀಯರಲ್ಲಿನ ಸಂಘಟನಾ ಶಕ್ತಿಯ ಕೊರತೆ ಮತ್ತು ರಾಷ್ಟ್ರೀಯ ಪ್ರಜ್ಞೆಯ ಗೈರು ಹಾಜರಿ, ರಾಷ್ಟ್ರೀಯ ಪ್ರಜ್ಞೆಯ ಅಭಾವ, ಆ ಕೊರತೆ ಅವರಿಗೆ ಕಂಡುಬರ್ತಾ ಇತ್ತು. ಸಂಘಟನೆ ಆಗಬೇಕು ಅಂತ ಬಯಸಿದ್ರು. ಆ ಕಾರಣಕ್ಕೋಸ್ಕರ RSS ಅನ್ನು ಅವರು ಸ್ಥಾಪನೆ ಮಾಡಿದರು. ಸ್ವಾತಂತ್ರ್ಯ ಗಳಿಸುವುದು ಎಷ್ಟು ಮುಖ್ಯವೋ, ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಕಟ್ಟುನಿಟ್ಟಾದ ದೇಶಭಕ್ತ ಸಮಾಜವನ್ನು ನಿರ್ಮಾಣ ಮಾಡುವುದು ಅಷ್ಟೇ ಮುಖ್ಯ ಅಂತ ಅವರು ಭಾವಿಸಿದರು, ನಂಬಿದ್ರು. ಆ ಆಲೋಚನೆಯಿಂದನೇ RSS ಜನ್ಮ ತಾಳ್ತು. ಯಾವುದೇ ಪ್ರಚಾರ ಇಲ್ಲದೆ, ಆರ್ಭಟವಿಲ್ಲದೆ, ಶಾಖೆಗಳ ಮೂಲಕ ವ್ಯಕ್ತಿತ್ವ ನಿರ್ಮಾಣದ, ವ್ಯಕ್ತಿತ್ವ ಸಂಸ್ಕಾರವನ್ನು ಬೆಳೆಸುವಂತಹ ಒಂದು ಅದ್ಭುತವಾದ ಕಾರ್ಯ ಈ ರೀತಿಯಾಗಿ ಆರಂಭ ಆಯಿತು. ಶಾಖೆ ಅದರ ಸಂಸ್ಕಾರ ಮತ್ತು ಸಮಾನತೆಯ ಪಾಠಶಾಲೆ ಅಂತ ಕರೀತಾರೆ. RSS ಬೆನ್ನೆಲುಬು ಅಂದರೆ ಅದರ ಬೇಸಿಕ್ ಕಾನ್ಸೆಪ್ಟ್ ಇರುವಂಥದ್ದೇ ಶಾಖೆಗಳಲ್ಲಿ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ, ಕೆಲವು ಕಡೆ ಮಧ್ಯಾಹ್ನ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ತಾರೆ. ಸೊ 1 ಗಂಟೆಗಳ ಕಾಲ ಸಾರ್ವಜನಿಕವಾಗಿ, ಪಬ್ಲಿಕ್ ಡೊಮೇನ್ ಅಲ್ಲ, ಅವರೇನು ಎಲ್ಲೋ 4 ಗೋಡೆ ಮಧ್ಯೆ ಮಾಡುವಂಥದ್ದಲ್ಲ, ಆಟದ ಮೈದಾನದಲ್ಲಿ ಸ್ವಯಂ ಸೇವಕರು ಒಟ್ಟಿಗೆ ಸೇರ್ತಾರೆ, ಅಥವಾ ಯಾವುದೋ ದೇವಸ್ಥಾನದ ಅಂಗಳ ಇರ್ಬೋದು. ಸೊ ಅಲ್ಲಿ ಜಾತಿ ಮತ ಪಂಥ ಭೇದ ಇಲ್ಲ, ಯಾರು ಬೇಕಿದ್ರೂ RSS ಶಾಖೆಗೆ ಜಾಯ್ನ್ ಆಗ್ಬೋದು. ಬಡವ ಬಲ್ಲಿದ, ಶ್ರೀಮಂತ, ಮೇಲು ಕೀಳು ಅಲ್ಲಿ ಇಲ್ಲವೇ ಇಲ್ಲ. ಸೊ ಭಾರತ ಮಾತೆಯ ಈ ಭಗವದ್ ಧ್ವಜವನ್ನು ಅವರು ಆರಾಧಿಸ್ತಾರೆ. ಸೊ ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಎಲ್ಲರೂ ಒಂದೇ ತಾಯಿ ಮಕ್ಕಳೆಂಬ ಭಾವನೆಯಿಂದ ಅಲ್ಲಿ ಯೋಗ, ದೇಶಭಕ್ತಿ ಗೀತೆಗಳು, ಒಂದಷ್ಟು ಶಾರೀರಿಕ ಕಸರತ್ತು, ಬೌದ್ಧಿಕ ಚರ್ಚೆ ಇದೆಲ್ಲ ನಡೀತಾ ಇರುತ್ತೆ. ಸೊ ಶಾಖೆ ಅಂದರೆ ಕೇವಲ ಶಾರೀರಿಕ ಕಸರತ್ತಲ್ಲ, ಅದು ಸಮಾಜದಲ್ಲಿ ಬದುಕುವುದನ್ನು ಕಲಿಸುವಂಥ ಸಂಸ್ಕಾರದ ಕೇಂದ್ರ. ಅಲ್ಲಿ ನಾಯಕತ್ವದ ಗುಣ ಅಥವಾ ಲೀಡರ್ಶಿಪ್ ಸ್ಕಿಲ್ ಅಂತ ನಾವು ಏನು ಕರಿತೀವಿ, ಸೊ ಅದಕ್ಕೆ ಅಲ್ಲಿ ತಳಹದಿ ಆಗುತ್ತೆ, ಅಲ್ಲಿ ಅವಕಾಶ ಸಿಗುತ್ತೆ ಅನ್ನೋದು. ಅಲ್ಲಿ ಕಲಿಸುವಂಥ ಒಂದು ಶಿಸ್ತು, ಒಂದು ಚಪ್ಪಲಿಯನ್ನು ಇಡುವಾಗಲೂ ಕೂಡ ನೀಟಾಗಿ ಇಡ್ತಾರೆ. RSSನ ಕಾರ್ಯಕ್ರಮ ನೀವು ಹೊಡೆದ್ರೆ ಗಮನಿಸ್ಬೋದು, ಚೆಲ್ಲಾಪಿಲ್ಲಿಯಾಗಿ ಯಾವುದೂ ಇರಲ್ಲ, ಅಷ್ಟೊಂದು ನೀಟಾಗಿರುತ್ತೆ. ಸೊ ಅದು ಕಲಿಸುವಂಥ ಶಿಸ್ತು, ಮಕ್ಕಳಲ್ಲಿ ಸಮಯ ಪಾಲನೆ, ಕರೆಕ್ಟಾಗಿ ಟೈಮಿಂಗ್, ಕರೆಕ್ಟಾಗಿ RSSನ ಕಾರ್ಯಕ್ರಮ ಶುರು ಆಗುತ್ತೆ, ಎಂಡ್ ಆಗುತ್ತೆ. ಸೊ ಇದೆಲ್ಲ ಕೂಡ ಒಂದು ನಾಯಕತ್ವದ ಗುಣಗಳು. ಸಾಮಾನ್ಯ ಯುವಕನನ್ನು ಕೂಡ ದೇಶದ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ರೂಪಿಸಲಿಕ್ಕೆ ಬೇಕಾದಂತಹ ಸಂಸ್ಕಾರವನ್ನು RSS ಕಲಿಸುತ್ತೆ. ವ್ಯಕ್ತಿ ಬದಲಾದರೆ ಸಮಾಜ ಬದಲಾಗುತ್ತೆ, ಸಮಾಜ ಬದಲಾದರೆ ದೇಶ ಬದಲಾಗುತ್ತೆ ಅನ್ನುವಂಥದ್ದು ಸಂಘದ ಮೂಲಮಂತ್ರ. ರಾಷ್ಟ್ರೀಯ ವಿಪತ್ತುಗಳಲ್ಲಿ ಮುಂಚೂಣಿಯ ಸೇವೆಯನ್ನು ಸಲ್ಲಿಸಿರುವಂಥದ್ದು RSS. ನಿಮಗೆ ಗಮನಿಸಿ ನೋಡಿ, ಹಿಂದೆಂದರೆ ಅನೇಕ ದಶಕಗಳಿಂದ ದೇಶದ ಯಾವುದೇ ಭಾಗದಲ್ಲಿ ಪ್ರಾಕೃತಿಕ ವಿಪತ್ತು ಸಂಭವಿಸಿದಾಗ ಸರ್ಕಾರಕ್ಕಿಂತ ಮೊದಲು ಅಲ್ಲಿ RSSನ ಕಾರ್ಯಕರ್ತರು ಬರ್ತಾರೆ, ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ. ಯಾವುದೇ ಒಂದು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಸಮರ್ಪಣಾ ಭಾವದಿಂದ ಮಾಡುವಂತಹ ಸೇವೆ ಅದು. ಉದಾಹರಣೆ ಸಾಕಷ್ಟು ಇದೆ. RSSನ ಸಮಾಜ ಸೇವೆಗಳಿಗೆ ಲೆಕ್ಕ ಇಡೋದು ಕಷ್ಟ. 2001 ಗುಜರಾತ್ ಭೂಕಂಪ ಬಹಳ ಅತಿ ದೊಡ್ಡ ಭೂಕಂಪ ಆಯಿತು, ಅಥವಾ ಉತ್ತರಾಖಂಡದ ಪ್ರವಾಹ ಇರ್ಬೋದು, ರೈಲ್ವೆ ದುರಂತಗಳಿರ್ಬೋದು, ಯಾವುದೇ ಒಂದು ವಿಕೋಪಗಳು ಸಂಭವಿಸಿದಾಗ ಪ್ರಾಣದ ಹಂಗು ತೊರೆದು RSS ಸ್ವಯಂ ಸೇವಕರು ಅಲ್ಲಿರ್ತಾರೆ.
ಯುದ್ಧದ ಸಮಯದಲ್ಲಿ ನೆರವು ಕೊಡ್ತಾರೆ. 1962 ಚೀನಾ ಭಾರತ ಯುದ್ಧ, 1965 ಭಾರತ ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಸ್ವಯಂ ಸೇವಕರು ಕೂಡ ಅಲ್ಲಿ ನೆರವಾಗಿದ್ದರು ಅಂತ ಹೇಳ್ತಾರೆ. 1963 ಗಣರಾಜ್ಯೋತ್ಸವ ಪೆರೇಡ್ನಲ್ಲೂ ಕೂಡ RSS ಭಾಗವಹಿಸಿತ್ತು. ಯಾವುದೇ ಪ್ರಶಸ್ತಿ, ಕೀರ್ತಿ, ಪ್ರಚಾರದ ಹಪಹಪಿ ಇಲ್ಲದೆ RSS ತನ್ನ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ, ಸೇವೆಯನ್ನು ಮಾಡುವಂಥದ್ದು. RSS ಅಂದರೆ ಕೇವಲ ಒಂದೇ ಸಂಘಟನೆ ಸೀಮಿತವಾಗಿಲ್ಲ, ಸಮಾಜದ ವಿವಿಧ ಕ್ಷೇತ್ರಗಳ ಸುಧಾರಣೆಗೆ ಅನೇಕ ಟ್ರಸ್ಟ್ಗಳನ್ನು, ಸಂಸ್ಥೆಗಳನ್ನು, ಸಹೋದರ ಸಂಘಟನೆಗಳನ್ನು, ಇದೆಲ್ಲ ಪರಿವಾರ ಅಂತ ಕರೀತಾರೆ, ಅದನ್ನು ಹೊಂದಿದೆ. ಸೇವಾ ಭಾರತಿ, ವಿದ್ಯಾಭಾರತಿ, ವನವಾಸಿ ಕಲ್ಯಾಣಾಶ್ರಮ, ಭಾರತೀಯ ಮಜ್ದೂರ್ ಸಂಘ, ಇದೆಲ್ಲ ಕೂಡ RSS ಪರಿವಾರದಲ್ಲಿ ಬರ್ತಕ್ಕಂಥ ಹಲವಾರು ಸಂಘಟನೆಗಳು, ಅಧೀನ ಸಂಸ್ಥೆಗಳು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ಸ್ವದೇಶಿ ಜಾಗರಣ ಮಂಚ್ ಮುಂತಾದ ನೂರಾರು ಸಂಸ್ಥೆಗಳು ದೇಶದ ಸಕಾರಾತ್ಮಕ ಬದಲಾವಣೆಗೆ ಕಾರಣ ಆಗಿದೆ. ಸೊ ಟೀಕೆಗಳ ನಡುವೆ ಕೂಡ ಅಚಲವಾದಂತಹ ನಡಿಗೆ RSSನಲ್ಲಿ ಕಾಣಬಹುದು. ದೇಶಪ್ರೇಮ, ಅದಕ್ಕೋಸ್ಕರ ಸಂಘ ನಿರ್ಮಾಣ ಆಗಿದೆ ಹೊರತು ಸಂಘದ ಇತಿಹಾಸದಲ್ಲಿ ಅನೇಕ ಬಾರಿ ಇದು ರಾಜಕೀಯ ದ್ವೇಷ, ತಪ್ಪು ತಿಳುವಳಿಕೆಗಳು, ಗೊಂದಲಗಳು ಇದೆಲ್ಲವನ್ನು ಕೂಡ ಎದುರಿಸಿದೆ. ಅದನ್ನು ಎದುರಿಸಿ ಮತ್ತಷ್ಟು ಬಲಶಾಲಿಯಾಗಿ RSS ಬೆಳೆದು ನಿಂತಿರುವಂಥದ್ದು. ಸೊ ಇಂದಿನ ಯುವ ಪೀಳಿಗೆಗೆ RSS ಈ ಸ್ವಾರ್ಥ, ಭೋಗ ಸಂಸ್ಕೃತಿ, ಪಾಶ್ಚಾತ್ಯೀಕರಣದ ಅಬ್ಬರದಲ್ಲಿ ಕಳೆದು ಹೋಗ್ತಿರೋ ಯುವಜನತೆಗೆ ಸ್ವದೇಶಿ ಚಿಂತನೆ ಮತ್ತು ತ್ಯಾಗದ ಮಹತ್ವವನ್ನು RSS ಕಲಿಸುತ್ತೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಕೂಡ RSSನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿದ್ದರು ಅವರು. ಪ್ರಣಬ್ ಮುಖರ್ಜಿ ಅವರು 2018 ಜೂನ್ 7 ನಾಗ್ಪುರದಲ್ಲಿ ನಡೆದ RSSನ ತೃತೀಯ ವರ್ಷ ಸಂಘ ಶಿಕ್ಷಾ ವರ್ಗದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಮುಖರ್ಜಿಯವರು ಸಂಘದ ಆಹ್ವಾನವನ್ನು ಒಪ್ಪಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು. ಸಾಕಷ್ಟು ಚರ್ಚೆ ಆಗಿತ್ತು ಆವಾಗ ಅವರು ಭೇಟಿ ನೀಡಿದಾಗ. ಅಲ್ಲಿ ಅವರು ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು, RSS ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಅವರನ್ನು ಬಹಳ ಮುಕ್ತಕಂಠದಿಂದ ಅವರು ಶ್ಲಾಘಿಸಿದ್ರು, ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಭಾರತದ ರಾಷ್ಟ್ರೀಯತೆ ಮತ್ತು ಬಹುಸಂಸ್ಕೃತಿಯ ಬಗ್ಗೆ ಅತ್ಯಂತ ಆಳವಾದ, ಗಹನವಾದ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದರು. ಅವ್ರು ಹೇಳ್ತಾರೆ, ಪ್ರಣಬ್ ಮುಖರ್ಜಿಯವರು ನಾಗ್ಪುರಕ್ಕೆ ತಲುಪಿದ ನಂತರ ಮೊದಲು ಭೇಟಿ ನೀಡಿದ್ದು RSS ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರ ಜನ್ಮಸ್ಥಳಕ್ಕೆ. ಅಲ್ಲಿನ ಸಂದರ್ಶಕರ ಪುಸ್ತಕದಲ್ಲಿ ಅವರು ಬರೀತಾರೆ, ಇಂದು ನಾನು ಭಾರತ ಮಾತೆಯ ಒಬ್ಬ ಹೆಮ್ಮೆಯ ಪುತ್ರನಿಗೆ ಗೌರವ ಸಲ್ಲಿಸಲು ಇಲ್ಲಿಗೆ ಬಂದಿದ್ದೇನೆ ಅಂತ ಅವರು ಬರೀತಾರೆ. ಆ ಒಂದು ವಾಕ್ಯದ ಮೂಲಕ ಹೆಡ್ಗೇವಾರ್ ಅವರ ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯ ಸಂಘಟನಾ ಶಕ್ತಿಯನ್ನು ಅವರು ಗೌರವಿಸಿದರು. RSS ವೇದಿಕೆಯಿಂದ ಅವರು ಹೇಳ್ತಾರೆ, ದೇಶದ ಬಹುಸಂಸ್ಕೃತಿಯನ್ನು ಅವರು ಪ್ರತಿಪಾದಿಸ್ತಾರೆ. ಭಾರತೀಯ ರಾಷ್ಟ್ರೀಯತೆಯು ಯಾವುದೇ ಒಂದು ಧರ್ಮ, ಭಾಷೆ ಅಥವಾ ಜಾತಿಗೆ ಸೀಮಿತವಾಗಿಲ್ಲ. ಅದು ವಸುಧೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯನ್ನು ಹೊಂದಿದೆ. ನಮ್ಮ ರಾಷ್ಟ್ರೀಯತೆಯ ಆತ್ಮವು ಸದ್ಭಾವನೆ ಮತ್ತು ಸಹಿಷ್ಣುತೆಯಲ್ಲಿದೆ. ಭಿನ್ನಾಭಿಪ್ರಾಯಗಳನ್ನು ಗೌರವಿಸುವುದೇ ಭಾರತೀಯತೆಯ ಮೂಲ ಗುಣ ಅಂತ ಪ್ರಣಬ್ ಮುಖರ್ಜಿ ಅವರು ಬಹಳ ಅದ್ಭುತವಾಗಿ ಅಲ್ಲಿ ಮಾತನಾಡಿದರು. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತು ಅದನ್ನೆಲ್ಲ ಕಂಡು ಪ್ರೇರಿತರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಗಳಲ್ಲಿ ಅನೇಕ ಮಂದಿ ಗಣ್ಯರು ಹಿಂದಿನಿಂದಲೂ ಭಾಗವಹಿಸಿದಂತಹ ನಿದರ್ಶನಗಳು ಸಾಕಷ್ಟಿದೆ. ಇವನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಮಹಾರಾಷ್ಟ್ರದ ವಾರ್ಧಾ ಸಮೀಪ ನಡೆದ ಸಂಘದ ಶಿಬಿರಕ್ಕೆ ಭೇಟಿ ನೀಡಿದರು ಅಂತ ಉಲ್ಲೇಖ ಇದೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ 1939 ಪುಣೆಯಲ್ಲಿ ನಡೆದ RSS ಶಿಬಿರಕ್ಕೆ ಭೇಟಿ ನೀಡಿದರು ಎಂಬ ಉಲ್ಲೇಖ ಇದೆ. ಪ್ರಣಬ್ ಮುಖರ್ಜಿ ಅವರದ್ದು ಇತ್ತೀಚಿನ ಉದಾಹರಣೆ 2018ರಲ್ಲಿ. ಅದೇ ರೀತಿ ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಅವರು ಪಾಟ್ನಾದಲ್ಲಿ 1977ರಲ್ಲಿ RSS ಶಿಬಿರದಲ್ಲಿ ಭಾಗವಹಿಸಿದ್ರು ಅಂತ ಉಲ್ಲೇಖ ಇದೆ. ಈ ರೀತಿ ಅನೇಕ ನಿದರ್ಶನಗಳು ಸಿಗುತ್ತೆ. ಅನೇಕ ಮಂದಿ ಗಣ್ಯರು RSSನ ಕಾರ್ಯಕ್ರಮಗಳಲ್ಲಿ, ಶಿಬಿರಗಳಲ್ಲಿ ಭಾಗವಹಿಸಿದರು ಅನ್ನುವಂಥದ್ದು.